ನಿಜಕ್ಕೂ ಆ ತಾಯಿಯ ಅನುಗ್ರಹದಿಂದ ಒಂದು ರೀತಿಯಾದಂತಹ ಸಂತೋಷ, ಕುತೂಹಲ ಉಂಟಾಗುತ್ತದೆ. ಇಂತಹ ಈ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಆ ತಾಯಿ ಆ ನವರಾತ್ರಿ ಸಮಯದಲ್ಲಿ ವಿಶೇಷವಾದ ಅಲಂಕಾರದಲ್ಲಿ ನಮಗೆಲ್ಲರಿಗೂ ಕೂಡ ದರ್ಶನ ಕೊಡ್ತಾರೆ. ವೀಕ್ಷಕರೇ, ಉಚ್ಚಿಲೆ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಸ್ಥಳದ ಪುರಾಣವನ್ನು ತಿಳ್ಕೊಂಡಿದ್ದೀವಿ, ಜೊತೆಗೆ ಪ್ರಾಕಾರ ದರ್ಶನವಾಯಿತು. ಈಗ ನಾವು ಆ ಮಹಾತಾಯಿಯ ಗರ್ಭಗುಡಿಯ ಮುಂದೆ ನಿಂತಿದ್ದೀವಿ. ಇನ್ನೇನೀಗ ಅಭಿಷೇಕ ಆಗುತ್ತೆ. ಪಂಚಾಮೃತ ಅಭಿಷೇಕ ಜೊತೆಗೆ ಕಲಸಾಭಿಷೇಕ. ಕಲಸಾಭಿಷೇಕದ ವಿಶೇಷವೇನೆಂದರೆ ಆ ಕಲಸದಲ್ಲಿ ಪನ್ನೀರ್ ಜೊತೆ ಪುನುಗು, ಒಂದು ರೀತಿಯಾದಂತಹ ಸುಗಂಧಪೂರಿತವಾದಂತಹ ಒಂದು ದ್ರವ್ಯ, ಅದನ್ನು ಬೆರೆಸಿ ಆ ದೇವರಿಗೆ ಅಭಿಷೇಕ ಮಾಡ್ತಾರೆ. ಆ ದೃಶ್ಯ ಬಹಳ ವಿಶೇಷವಾಗಿರುತ್ತೆ. ಬನ್ನಿ, ನಾವೆಲ್ಲರೂ ನೋಡಿ ಆನಂದ ಪಡೋಣ. ಓಂ ಶ್ರೀ ಮಹಾಲಕ್ಷ್ಮೀ ಸಹಸ್ರನಾಮ ಸ್ತೋತ್ರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಮ್ನಾಂ ಸಾಷ್ಟ ಸಹಸ್ರಂ ಚ ಬ್ರೂಹಿ ಗಾರ್ಗ್ಯ ಮಹಾಮತೆ. ಮಹಾಲಕ್ಷ್ಮ್ಯಾ ಮಹಾದೇವ್ಯಾ ಮುಕ್ತಿ ಮುಕ್ತ್ಯರ್ಥ ಸಿದ್ಧಯೇ. ಗಾರ್ಗ್ಯ ಉವಾಚ ಸನತ್ಕುಮಾರಮಾಸೀನಂ ದ್ವಾದಶಾದಿತ್ಯ ಸನ್ನಿಭಂ. ಅಪೃಚ್ಛನ್ ಯೋಗಿನೋ ಭಕ್ತ್ಯಾ ಯೋಗಿನಾಮರ್ಥ ಸಿದ್ಧಯೇ. ಸರ್ವಲೌಕಿಕ ಕರ್ಮಭ್ಯೋ ವಿಮುಕ್ತಾನಾಂ ಹಿತಾಯ ವೈ. ಭುಕ್ತಿ ಮುಕ್ತಿ ಪ್ರದಂ ಜಪ್ಯಮನುಬ್ರೂಹಿ ದಯಾನಿಧೇ. ಸನತ್ಕುಮಾರ ಭಗವನ್ ಸರ್ವಜ್ಞೋಸಿ ವಿಶೇಷತಃ. ಆಸ್ತಿಕ್ಯ ಸಿದ್ಧಯೇ ನೃಣಾಂ ಕ್ಷಿಪ್ರಧರ್ಮಾರ್ಥ ಸಾಧನಂ. ಖಿದ್ಯಂತಿ ಮಾನವಾಃ ಸರ್ವೇ ಧನಾಭಾವೇನ ಕೇವಲಂ. ಸಿದ್ಧ್ಯಂತಿ ಧನಿನೋऽನ್ಯಸ್ಯ ನೈವ ಧರ್ಮಾರ್ಥ ಕಾಮದಾಃ. ದಾರಿದ್ರ್ಯಧ್ವಂಸಿನೀ ನಾಮ ಕೇನ ವಿದ್ಯಾ ಪ್ರಕೀರ್ತಿತಾ. ಕೇನ ವಾ ಬ್ರಹ್ಮ ವಿದ್ಯಾಪಿ ಕೇನ ಮೃತ್ಯು ವಿನಾಶಿನೀ. ವೀಕ್ಷಕರೇ, ಈ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಪರಿಹಾರ ದೇವತೆಯಾಗಿರ್ತಕ್ಕಂತಹ ಭದ್ರಕಾಳಿ. ನೀವು ನೋಡ್ತಾ ಇರ್ತಕ್ಕಂತಹ ಈ ಭದ್ರಕಾಳಿ ಮರದಿಂದ ಆಗಿದಂತಹ ಒಂದು ವಿಶೇಷ ರೂಪ. ಇಲ್ಲಿ ಪ್ರತಿ ಶುಕ್ರವಾರವೂ ಕೂಡ ಈ ದರ್ಶನ ಪಾತ್ರೆಗಳಿಗೆ ಆವೇಶ ಬಂದು ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಆ ರೀತಿ ಒಂದು ದೃಶ್ಯ ಕೂಡ ನಮಗೆ ಸಿಕ್ಕಿದೆ. ಖಂಡಿತ ನೀವು ನೋಡಿ, ಆ ದರ್ಶನ ಪಾತ್ರೆಯ ಮೈ ಮೇಲೆ ಬಂದಂತಹ ಆವೇಶ ಯಾವ ರೀತಿ ಅವರನ್ನು ಕುಣಿಸಿ ಆ ದೇವರಿಗೆ ನಮಸ್ಕಾರ ಮಾಡಿ ಆ ಆವೇಶವನ್ನು ಪೂರ್ಣವಾಗಿ ನನ್ನ ಮೈ ಮೇಲೆ ತಗೊಂಡು ಇಲ್ಲಿ ಬಂದಂತಹ ಆ ಭಕ್ತಾದಿಗಳಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸೋದು ನೋಡ್ತಾ ಇದ್ರೆ ನಿಜಕ್ಕೂ ರೋಮಾಂಚನವಾಗುತ್ತೆ. ಅಂತಹ ವಿಶೇಷ ಸ್ಥಳದಲ್ಲಿ ಎರಡು ದೇವತೆಗಳು ಕೂಡ ಇದ್ದಾರೆ. ಒಂದು ರೀತಿಯಲ್ಲಿ ಲಕ್ಷ್ಮಿ ನಮಗೆ ಅನುಗ್ರಹ ಮಾಡಿದರೆ, ಇನ್ನೊಂದು ರೀತಿಯಲ್ಲಿ ಭದ್ರಕಾಳಿ ದುಷ್ಟ ಶಿಕ್ಷಣೆ, ಲಕ್ಷ್ಮಿಯಿಂದ ನಮಗೆ ಶಿಷ್ಟ ರಕ್ಷಣೆ. ಅಂತಹ ವಿಶೇಷ ಸ್ಥಳದಲ್ಲಿ ನಾವೀಗ ಇದ್ದೀವಿ.
ಸುಮ ಮಾಸದ ಕಡೆಯ ಶುಕ್ರವಾರದಲ್ಲಿ ನಿನಗೆ ಕೊಟ್ಟಂತ ಆ ಕಡೆಗೆ ನಿನಗೆ ಕೊಟ್ಟಂತ ಒಯ್ದುಬಿಡಿದಾಯಿತು. ಸ್ವೀಕಾರ ಮಾಡಿಕೊಂಡು ತಿಳಿಸಬೇಕು. ಬಹಳ ಸಂಪಾದನೆಗಳನ್ನು ಹಿಡಿದುಕೊಟ್ಟು ಹವಾಮಾನದ ವೈಪರೀತ್ಯವೈನ ಅಂತ ಹೇಳಿಕ್ಕೆ ಅಸಾಧ್ಯ. ಅಂತ ಈಗ ನೀರಿಗಳಿಗೆ ಕೆಲವು ದಿವಸ ಆಯ್ತು ನಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ಅದನ್ನೆಲ್ಲ ನೀನು ಅವಕಾಶ ಇಟ್ಕೊಂಡು ಬರುವಂತ ನವರಾತ್ರಿ ಕಾಲ, ಆ ಕಾಲದಲ್ಲಿ ಒಳ್ಳೆ ಸಂಪಾದನೆ ಕೊಟ್ಟು ಸಂತೋಷದಿಂದ ಸೇವೆಯನ್ನು ಪಡಿಸಿಕೊಳ್ಳುವ ಅಂತ ಪ್ರಾರ್ಥನೆ ಅಂತ ಪ್ರಾರ್ಥನೆ ತಾಯಿ. ಒಂದು ಕಾಲದಲ್ಲಿ ಈ ಶಿಶುಗಳು ನನ್ನಲ್ಲಿ ಬೇಡಿದಾಗ ದಾರಿ ದೀಪವನ್ನು ತೋರಿಸಿಕೊಟ್ಟು ಈ ಶಿಶುಗಳಿಗೆ ತಮ್ಮ ಸಂಸಾರಕ್ಕೆ ಬೇಕಾದಂತಹ ಪೋಷಣೆಯನ್ನು ಮಾಡಿಕೊಳ್ಳುವಂತಹ ಮಾರ್ಗವಾಗಿ ನಾನು ಇವರಿಗೆ ಯಾಂತ್ರಿಕ ದೋಣಿಯನ್ನು ತನ್ನ ಸಂಕಲ್ಪ ಮಾತ್ರದಿಂದ ನಿರ್ಮಿಸಿಕೊಟ್ಟೆ. ಆ ಸಂದರ್ಭದಲ್ಲಿ ನನ್ನ ಒಡತಿಯನ್ನು ಬೇಡಿಕೊಂಡಾಗ ಕಳೆದ ಸಂವತ್ಸರದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂತಹ ಸಂಪಾದನೆಯನ್ನು ತೋರಿಸಿಕೊಟ್ಟಂತಹ ನನ್ನ ಶಕ್ತಿ ಅವುಗಳ ಬಗ್ಗೆ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೇ ಸರ್ವವರದೇ ಸರ್ವದುಷ್ಟಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋ. ವೀಕ್ಷಕರೇ, ಉಚ್ಚಿಲೆ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಈ ಸ್ಥಳ ಪುರಾಣವನ್ನು ಸಾಕಷ್ಟು ತಿಳ್ಕೊಂಡಿದ್ದೀವಿ. ಈಗ ಆಕೆಯ ಗರ್ಭಗುಡಿಯ ಮುಂದೆ ನಿಂತಿದ್ದೀವಿ. ವಿಶೇಷವಾಗಿ ನವರಾತ್ರಿಯ 2ನೇ ದಿನವಾದಂಥ ಇವತ್ತು ಬ್ರಹ್ಮಚಾರಿಣಿ ರೂಪದಲ್ಲಿ ನಮಗೆಲ್ಲರಿಗೂ ಕೂಡ ದರ್ಶನ ಕೊಡ್ತಾ ಇದ್ದಾಳೆ. ಅಭಿಷೇಕವಾಗಿದೆ. ಅಲಂಕಾರದಲ್ಲಿ ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇದ್ದಾಳೆ. ತಾವರೆ ಹೂವಿನ ಮೇಲೆ ನಿಂತಿರ್ತಕ್ಕಂತಹ ಈ ಮಹಾಲಕ್ಷ್ಮಿ ಖಂಡಿತ ಎಷ್ಟು ವಿಶೇಷ ಅಂದರೆ, ಬನ್ನಿ ಆ ಆನಂದದ ದೃಶ್ಯವನ್ನು ನೋಡಿ ನೀವೆಲ್ಲರೂ ಕೂಡ ಸಂತೋಷ ಪಡಿ. ಆ ಮುಖದ ತುಂಬ ಒಂದು ಅರಿಶಿಣದ ಗಂಧದ ಅಲಂಕಾರವನ್ನು ನೋಡ್ತಾ ಇದ್ದೀರಾ. ಈ ಪ್ರಾಂತ್ಯದಲ್ಲಿ ಎಲ್ಲರಿರುತ್ತೆ ಇರ್ತಕ್ಕಂತಹ ಒಂದು ವಿಶೇಷ ಅಲಂಕಾರವಾಗಿದೆ ಅದು. ಈ ಅಲಂಕಾರ ಏನಪ್ಪಾ ಅಂತಂದ್ರೆ, ಗಂಧದ ಜೊತೆ ಪುನುಗು, ಕೇಸರಿ, ಕಸ್ತೂರಿ, ಗೋರೋಚನ ಎಲ್ಲವನ್ನು ಹಾಕಿ ಬೆರೆಸಿ ಅಷ್ಟು ಸುಗಂಧಪೂರಿತವಾಗಿರ್ತಕ್ಕಂತಹ ಒಂದು ಅಲಂಕಾರವನ್ನು ಆ ಮುಖಕ್ಕೆ ಮಾಡಿದ್ದಾರೆ. ಅದು ನೋಡ್ತಾ ಇದ್ರೆ ಎಷ್ಟು ಆನಂದವಾಗಿದೆ ಅಂತಂದ್ರೆ, ಆ ಒಳಿತಾ ಇರ್ತಕ್ಕಂಥ ನಿಂತ್ಕೊಂಡಿದ್ದಾಳೆ, ಕಮಲದಲ್ಲಿ ನಿಂತುಕೊಂಡಿದ್ದು ಪ್ರಕೃತಿಯಿಂದ ಹೊರಗೆ ಬಂದವಳಂತೆ, ಸಮುದ್ರದಿಂದ ಬಂದವಳಲ್ವಾ, ವಿಶೇಷವಾಗಿ ದರ್ಶನವನ್ನು ಕೊಡ್ತಾ ಇದ್ದಾಳೆ. ಇಲ್ಲಿ ಬೆಳಗ್ಗೆಯಿಂದ ನಡೆದಿರುವಂತಹ ಅಭಿಷೇಕ ಆಗಲಿ, ಅಲಂಕಾರ ಆಗಲಿ, ದೀಪೋತ್ಸವ ಆಗಲಿ ಎಲ್ಲವೂ ಕೂಡ ಅಪ್ಪ ಕಣ್ಣಿಗೆ ಎಷ್ಟು ಆನಂದ ಆಗ್ತಾ ಇದೆ, ಹಬ್ಬ ಅಂತ ಕೂಡ ಹೇಳ್ಬೋದು. ಇಂತಹ ನವರಾತ್ರಿ ಕಾಲಗಳಲ್ಲಿ ವಿಶೇಷವಾಗಿ ಆ ಮಹಾತಾಯಿ 3 ಗುಣಗಳಲ್ಲಿ 3 ರೂಪಗಳಲ್ಲಿ ಕೂಡ ಬರ್ತಾಳೆ. ತ್ರಿಶಕ್ತಿಯಾಗಿ ಬರ್ತಾಳೆ. ಅವಳು ಪಾರ್ವತಿಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಒಂದು ರೀತಿ ತಗೋಬಹುದು. ಮೂವರೆಗೂ 3 ದಿನ ಲೆಕ್ಕ ತಗೊಂಡ್ರು ಕೂಡ 9 ದಿನಗಳ ನವರಾತ್ರಿ ಆಗುತ್ತೆ. ಈಗ ನಾವು ಮೊಟ್ಟ ಮೊದಲಿಗೆ ಬೊಪ್ಪನಾಡಿನಲ್ಲಿ ವಿಶೇಷವಾಗಿ ದುರ್ಗಾ ಪರಮೇಶ್ವರಿಯನ್ನು ನೋಡಿದ್ವಿ. ಇವತ್ತಿನ ದಿವಸ ಈ ಲಕ್ಷ್ಮಿಯನ್ನು ದರ್ಶನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಈ ದೃಶ್ಯಗಳನ್ನು ನೋಡಿ ಬಹಳ ಸಂತೋಷ ಪಡೆಯಿರಿ ಅಂತ ಖಂಡಿತ ನಾವು ಅವಳು ನಂಬಿದ್ದೇವೆ. ಬೆಳಗುವ ಬನ್ನಿ ಆರತಿಯ ಆದಿಶಕ್ತಿ ಮಹಾಲಕ್ಷ್ಮಿಗೆ, ಬೆಳಗುವ ಬನ್ನಿ ಆರತಿಯ ಆದಿಶಕ್ತಿ ಮಹಾಲಕ್ಷ್ಮಿಗೆ, ಜ್ಯೋತಿ ಸ್ವರೂಪಿಣಿ ಅಷ್ಟಲಕ್ಷ್ಮಿಗೆ, ಜ್ಯೋತಿ
ಮಹಾತಾಯಿಯ ಭಕ್ತಾದಿಗಳೇ, ಸಡಗರ ಸಂಭ್ರಮ ತುಂಬಿರ್ತಕ್ಕಂತಹ ಈ ನವರಾತ್ರಿಯಲ್ಲಿ ನಿನ್ನೆ ನಮ್ಮ ಜೊತೆ ಇದ್ದು ಬೊಪ್ಪನಾಡು ದುರ್ಗಾ ಪರಮೇಶ್ವರಿಯನ್ನು ಶೈಲಪುತ್ರಿ ರೂಪದಲ್ಲಿ ನೋಡಿದ್ರಿ. ಇವತ್ತಿನ ದಿವಸ ಉಚ್ಚಿಲ ಮಹಾಲಕ್ಷ್ಮಿಯನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ನೋಡಿ ವಿಶೇಷವಾಗಿ ಸಂತೋಷಪಟ್ರಿ. ಆ ಮಹಾತಾಯಿಯ ಕೃಪಾ ಕಟಾಕ್ಷ ಎಂದೆಂದಿಗೂ ನಿಮ್ಗೆ ಇರಲಿ ಅಂತ ಬೇಡ್ಕೋತೀನಿ. ಜೊತೆಗೆ ನಾಳೆ ಮಂದಾರ್ತಿಯಲ್ಲಿ ಯಾವ ರೂಪದಲ್ಲಿ ಯಾವ ರೀತಿಯಲ್ಲಿ ನಮಗೆ ಆ ದೇವಿ ದರ್ಶನ ಕೊಡ್ತಾಳೆ ಅಂತ ನೀವು ಕಾದಿದ್ದು ನೋಡಿ.